ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ವಿಜಯಪುರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. 7 ಜಿಲ್ಲೆಗಳಿಂದ ವಿಜಯಪುರದಲ್ಲಿ ಜೆಡಿಎಸ್ ಜನತಾ ಸಮಾವೇಶ. ವಿಜಯಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ನಿಖಿಲ್. ನಾಳೆಯೇ ಚುನಾವಣೆ ಆದ್ರೆ ಕಾಂಗ್ರೆಸ್ ಅನ್ನ ಜನ ತಿರಸ್ಕರಿಸ್ತಾರೆ, ಅದಕ್ಕೆ ರಾಜ್ಯಾದ್ಯಂತ ತಿರುಗಾಡಿರುವಂತಹ ನಾನೇ ಸಾಕ್ಷಿ. ರಾಜ್ಯಾದ್ಯಂತ ಜನರು ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಭ್ರಷ್ಟಾಚಾರ, ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಯುವ ಸಮುದಾಯ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಈ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಂದು ವೇಳೆ ನಾಳೆನೇ ಎಲೆಕ್ಷನ್ ಆದ್ರೂ ಕೂಡ ಜನ ಕಾಂಗ್ರೆಸ್ನ ತಿರಸ್ಕರಿಸ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದಿಂದ ರೋಸ್ ಹೋಗಿದ್ದಾರೆ. ಒಂದ್ ಕಡೆ ಬೆಲೆ ಏರಿಕೆ, ಉದ್ಯೋಗ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನುಡಿದಂತೆ ಸರ್ಕಾರ ನಡೆದುಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಯಾರಿ ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದ್ದರೂ ಕೂಡ ಜನಗಳಲ್ಲಿ ಬಹುಶಃ ನಾಳೆನೇ ಏನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಎಲ್ಲರೂ ಕೂಡ ಈ ಕೂಡಲೇ ಈ ರಾಜ್ಯ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಆಗೋಗಿದೆ. ಬಹುಶಃ ಅದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿ ಇದ್ದೇನೆ. 9,000 ಕಿಲೋಮೀಟ್ರು ಮೊದಲನೇ ಹಂತದಲ್ಲಿ 54 ಕ್ಷೇತ್ರ ಏನು ಓಡಾಡ್ಕೊಂಬಂದಿದ್ದೇನೆ. 2ನೇ ಹಂತ ಮತ್ತೆ ಚಾಲನೆ ಕೊಟ್ಟಿದ್ದೇವೆ ಪಕ್ಷ ಸಂಘಟನೆ ದೃಷ್ಟಿಯಿಂದ. ಈಗಾಗಲೇ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿರ್ಬೋದು, ಜೊತೆಯಲ್ಲಿ ರಾಜ್ಯವನ್ನು ಅತಿ ಹೆಚ್ಚು ಸಾಲದ ಹೊರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಹುಶಃ ಇವತ್ತು ಈ ರಾಜ್ಯ ಸರ್ಕಾರದ ಪಾತ್ರ ಹೆಚ್ಚಿದೆ. ಜೊತೆಯಲ್ಲಿ ನಿಮಗೆ ಭ್ರಷ್ಟಾಚಾರ, ಬೆಲೆ ಏರಿಕೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಏನಾಗಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯುವ ಸಮುದಾಯ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ವಂಚಿತರಾಗಿ ಇವತ್ತು ಸರ್ಕಾರಿ ಏನೊಂದು ಕೆಲಸಗಳು ಭರ್ತಿಯಾಗಬೇಕಾಗಿತ್ತು, 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರವೇ ಬಹುಶಃ ಹೋದ ವರ್ಷದ ಮಾನ್ಯ ಮುಖ್ಯಮಂತ್ರಿಗಳ ಟ್ವೀಟನ್ನು ಮೊನ್ನೆ ಕೂಡ ಬಹಳ ಕಡೆ ಹರಿದಾಡ್ತು. ಮಾನ್ಯ ಮುಖ್ಯಮಂತ್ರಿಗಳು 2,85,000 ಜನ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಸರ್ಕಾರಿ ಹುದ್ದೆಗಳಲ್ಲೇನು ಅವಕಾಶ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೊಟ್ಟ ಮಾತನ್ನು ಯಾವುದರಲ್ಲೂ ಕೂಡ ಉಳಿಸ್ಕೊಳ್ಳದೆ ಹೋಗಿರ್ತಕ್ಕಂಥ ಈ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕನ್ನಡಿಗರು ಬಂದಂತಿದೆ. ತಯಾರಿ ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.